ಈ ತರ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ವಿ ವಾಂಟ್ ಟು ಥ್ಯಾಂಕ್ ಗಾಡ್. ಜಯ ಆಂಜನೇಯ. ಜೈ ಶ್ರೀರಾಮ್. ಮಾರ್ಟಿನ್ ಚಿತ್ರದ ಶೂಟಿಂಗ್ ಆಗಿ ಸ್ಯಾಂಡಲ್ವುಡ್ ನಟ ಧ್ರುವ ಸರ್ಜಾ ಮತ್ತು ಮಾರ್ಟಿನ್ ಚಿತ್ರತಂಡ ವಿಮಾನದಲ್ಲಿ ದೆಹಲಿಯಿಂದ ಶ್ರೀನಗರಕ್ಕೆ ಹೋಗುವಂತಹ ಸಮಯದಲ್ಲಿ ವಿಮಾನದಲ್ಲಿ ಅವಘಡವಾದ ಸಂದರ್ಭದಲ್ಲಿ ಪೈಲಟ್ ಜಾಗರೂಕತೆಯಿಂದ ವಿಮಾನವನ್ನು ಕೆಳಗಿಳಿಸಿದ್ದು ಸ್ಯಾಂಡಲ್ವುಡ್ ನಟ ಧ್ರುವ ಸರ್ಜಾ ಮತ್ತು ಮಾರ್ಟಿನ್ ಚಿತ್ರತಂಡ ಸ್ವಲ್ಪದರಲ್ಲೇ ಬಚಾವು ಆಗಿದ್ದಾರೆ. ಇನ್ನು ಸ್ಯಾಂಡಲ್ವುಡ್ ನಟ ಧ್ರುವ ಸರ್ಜಾರವರು ಹಾಗೂ ಮಾರ್ಟಿನ್ ಚಿತ್ರತಂಡ ಸುರಕ್ಷಿತವಾಗಿ ಕರ್ನಾಟಕಕ್ಕೆ ವಾಪಸ್ಸಾಗಿ ಬರಲಿ, ಭಗವಂತ ಅವರಿಗೆ ಒಳಿತನ್ನು ಮಾಡಲಿ ಎಂದು ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷರಾದ ಅತ್ತಿಬೆಲೆ ಮಹಾನ್ ಮತ್ತು ಅವರ ತಂಡದ ನೇತೃತ್ವದಲ್ಲಿ ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿರುವ ಪಟಾಲಮ್ಮ ದೇವಾಲಯದಲ್ಲಿ ಇಂದು ವಿಶೇಷ ಪೂಜೆ ಸಲ್ಲಿಸಲಾಯಿತು. ಹಾಗೆಯೇ 101 ತೆಂಗಿನಕಾಯಿ ಹೊಡೆದು ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇನ್ನು ಪೂಜಾ ಕಾರ್ಯಕ್ರಮದಲ್ಲಿ ಅತ್ತಿಬೆಲೆ ಸಂಘರ್ಷ, ಧನುಂಜಯ ರೆಡ್ಡಿ, ಅರುಣ್, ಮೂರ್ತಿ, ಆನಂದ್, ಶರತ್, ಹರೀಶ್ ಮತ್ತು ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿ ಸಂಘದ ಪದಾಧಿಕಾರಿಗಳು ಮತ್ತು ಅಭಿಮಾನಿಗಳು ಭಾಗವಹಿಸಿದ್ದರು.
ಏನಿವತ್ತಿನ ದಿನ ಬೆಳಗ್ಗೆ ಕಾಶ್ಮೀರಕ್ಕೆ ಮಾರ್ಟಿನ್ ಚಿತ್ರದ ಸಲುವಾಗಿ ಧ್ರುವ ಸರ್ಜಾ ಸರ್ ಅವರು ಶೂಟಿಂಗ್ಗೆ ಹೋಗಿದ್ದಾಗ ಅಲ್ಲಿ ತಾಂತ್ರಿಕ ದೋಷದಿಂದ ಸ್ವಲ್ಪ ಎಡವಟ್ಟಾಗಿತ್ತು. ಆದರೆ ದೇವರ ಇಚ್ಛೆಯಿಂದ ಯಾರಿಗೂ ಏನೂ ಆಗಲಿಲ್ಲ. ಅವರಿಗೆ ಕರ್ನಾಟಕದ 7 ಕೋಟಿ ಜನಗಳ ಆಶೀರ್ವಾದ ಸದಾ ಇರ್ತದೆ, ನಮ್ಮೆಲ್ಲರ ಬೆಂಬಲನೂ ಸಹ ಇರ್ತದೆ. ಅವರು ಹುಷಾರಾಗಿ ಕರ್ನಾಟಕಕ್ಕೆ ಬಂದೇ ಬರ್ತಾರೆ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆ ಬಯಸ್ತೇವೆ. ಏನಿವತ್ತು ನಮ್ಮ ಸ್ನೇಹಿತರೆಲ್ಲ ಸೇರಿದ್ದೀವಿ ವಿಷಯ ಅಂದರೆ ನಮ್ಮ ಕರ್ನಾಟಕದ ಹೆಸರಾದ ಕಲಾವಿದರಾದಂಥ ಧ್ರುವ ಸರ್ಜಾ ಅವರು ಮಾರ್ಟಿನ್ ಚಿತ್ರದ ಶೂಟಿಂಗಾಗಿ ಕಾಶ್ಮೀರ ತೆರಳಿರ್ತಾರೆ. ಈ ಸಂದರ್ಭದಲ್ಲಿ ತಾಂತ್ರಿಕ ದೋಷದಿಂದ ಒಂದು ಸ್ವಲ್ಪ ಯಾವುದೋ ಒಂದು ಉದ್ಭವ ಆಗುತ್ತೆ. ಅದರಿಂದ ಅವ್ರಿಗೆ ಯಾವುದೇ ತೊಂದರೆ ಆಗಿರಲ್ಲ. ಹಾಗಾಗಿ ಅವ್ರಿಗೆ ಯಾಕೆ ಈ ತೊಂದರೆ ಆಗಿಲ್ಲ ಅಂದರೆ ಇಲ್ಲಿ ಸಹಸ್ರಾರು ಸಂಖ್ಯೆ ಅವರ ಅಭಿಮಾನಿಗಳ ಒಂದು ಪ್ರೀತಿ, ಒಂದು ಧೈರ್ಯ ಅವರನ್ನು ಏನು ಆಗದಿದ್ದಂಗೆ ನೋಡಿಕೊಂಡಿದೆ. ಧ್ರುವ ಸರ್ಜಾ ಸರ್ ಅವರು ಅಲ್ಲಿಂದ ಕರ್ನಾಟಕಕ್ಕೆ ಹುಷಾರಾಗಿ ಬರಲಿ ಅಂತ ನಾವು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅವರಿಗೆ ಒಳ್ಳೆಯದಾಗಲಿ. ವಿಷಯ ಏನಂದರೆ ಧ್ರುವಣ್ಣ ಅವ್ರಿಗೆ ಫ್ಲೈಟಲ್ಲಿ ಕಾಶ್ಮೀರಕ್ಕೆ ಹೋಗುವಾಗ ತಾಂತ್ರಿಕ ದೋಷದಿಂದ ಆದಷ್ಟು ಬೇಗ ಸೇಫಾಗಿ ಬರಲಿ. ಅದೇ ರೀತಿ ನಮ್ಮ ತಾಯಿ ಪಟಾಲಮ್ಮಗೆ ಪೂಜೆ ಮಾಡಿದ್ದೀವಿ. ಆ ಪಟಾಲಮ್ಮ ತಾಯಿನೇ ಅವರು ಕಾಪಾಡಿ ರಿಟರ್ನ್ ಬೆಂಗಳೂರು ಬರಲಿ, ಒಳ್ಳೇದಾಗಲಿ ಅವ್ರಿಗಂತ ಮುಂದಿನ ದಿನಗಳಲ್ಲಿ ಬಯಸ್ತೀವಿ. ಎಲ್ರಿಗೂ ನಮಸ್ಕಾರ. ಏನಿವತ್ತು ನನ್ನ ಪ್ರಕಾರ ಇವತ್ತು ಒಂದು ಕೆಟ್ಟ ದಿನ ನನ್ನ ಜೀವನದಲ್ಲಿ. ಏನಪ್ಪ ಅಂತ ಹೇಳಿದ್ರೆ, ನಾನು ಪ್ರತಿನಿತ್ಯ ನನ್ನ ತಂದೆ ತಾಯಿನ ಹೇಗೆ ನೆನೆಸ್ಕೊಳ್ತೀನೋ ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಾವು ಯಾವ ರೀತಿ ಋಣಿಯಾಗಿರ್ತೀರೋ ಅದೇ ರೀತಿ ನಾನು ಧ್ರುವಣ್ಣನಿಗೂ ನನ್ನ ಜೀವನದಲ್ಲಿ ತುಂಬ ಋಣಿಯಾಗಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ, ನನಗೂ ಅವ್ರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಆದರೆ ಎಲ್ಲ ರೀತಿಯ ನನ್ನ ಜೀವನದ ಎಲ್ಲ ಒಂದು ಕ್ಷಣಗಳಲ್ಲೂ ಅವ್ರು ನನ್ನ ಜೊತೆಲಿ ನಿಂತಿದ್ದಾರೆ. ಆದರೆ ಇವತ್ತು ಒಂದು ಕೆಟ್ಟ ವಿಷಯ ಬೆಳಗ್ಗೆ ನನಗೆ ಗೊತ್ತಾಯ್ತು. ಏನಪ್ಪ ಅಂತ ಹೇಳಿದ್ರೆ, ಮಾರ್ಟಿನ್ ಚಿತ್ರೀಕರಣಕ್ಕೋಸ್ಕರ ಅವರು ಒಂದು ವಾರದಿಂದ ಗೋವಾ ಮತ್ತು ಬಾಂಬೆ, ಪುಣೆ ಈ ಕಡೆ ಎಲ್ಲ ಹೊರಟಿದ್ರು. ಅದಾದಮೇಲೆ ಇವತ್ತು ಬೆಳಗ್ಗೆ ಡೆಲ್ಲಿಯಲ್ಲಿ ಮಾರ್ಟಿನ್ ಚಿತ್ರೀಕರಣ ಮುಗಿಸ್ಕೊಂಡು ಶ್ರೀನಗರಕ್ಕೆ ಹೋಗುವಾಗ ಫ್ಲೈಟಲ್ಲಿ ಕೆಲವೊಂದು ಟೆಕ್ನಿಕಲ್ ಇಶ್ಯೂಯಿಂದ ಒಂದು 4000 ಅಡಿಗಿಂತ ಎತ್ತರದ ಮೇಲಿಂದ ಡ್ರಾಪ್ ಔಟ್ ಆಗಿತ್ತು ಫ್ಲೈಟು. ಮತ್ತು ಒಂದು ಚಾಲಕನ ಒಂದು ಮುಂಜಾಗ್ರತೆಯಿಂದ ತುಂಬ ಜನರ ಒಂದು ಪ್ರಾಣ ಉಳಿದಿದೆ. ಅದರಲ್ಲಿ ನಾರ್ಮಲ್ ಪ್ಯಾಸೆಂಜರ್ಸು ಸಹ ಈ ಒಂದು ಇಂಡಿಗೋ ಫ್ಲೈಟಲ್ಲಿ ಒಂದು ಟ್ರಾವೆಲನ್ನು ಮಾಡ್ತಾಯಿದ್ರು. ಈ ಒಂದು ಫ್ಲೈಟಲ್ಲಿ ಮಾರ್ಟಿನ್ ಚಿತ್ರತಂಡದವರು ಸಹ ಇದ್ದರು. AP ಅರ್ಜುನ್ ಅವರಾಗಿರ್ಬೋದು, ಅದೇ ರೀತಿ ಧ್ರುವ ಸರ್ಜಾ ಅವರಾಗಿರ್ಬೋದು, ಅದೇ ರೀತಿ ಸಹಸ್ರಾರು ನಾರ್ಮಲ್ ಪ್ಯಾಸೆಂಜರವರು ಸಹ ಒಂದು ಫ್ಲೈಟಲ್ಲಿ ಏನೋ ಒಂದು ಪಯಣನ ಬಯಸ್ತಾಯಿದ್ರು. ಇವತ್ತು ಎಷ್ಟೋ ಜನರ ಆಶೀರ್ವಾದ, ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಜನ ಮುತ್ತುಗಳನ್ನು ನಾವು ಕಳ್ಕೊಂಡಿದ್ದೀವಿ. ಸೊ ಅದೇ ರೀತಿ ಇವತ್ತು ಎಷ್ಟೋ ಜನರ ಆಶೀರ್ವಾದ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ಇವು ಅದೇ ರೀತಿ ಚಿರುವಣ್ಣವ್ರ ಆಶೀರ್ವಾದದಿಂದ ಇವತ್ತು ಧ್ರುವಣ್ಣವ್ರಿಗೆ ಯಾವುದೇ ರೀತಿ ತೊಂದರೆಗಳು ಉಂಟಾಗಿಲ್ಲ, ಸೇಫ್ ಆಗಿದ್ದಾರೆ. ಇವತ್ತು ನಮ್ಮ ಅತ್ತಿಬೆಲೆಯ ಶಕ್ತಿ ದೇವತೆ ಆಗಿರ್ಬೋದು ಪಟಾಲಮ್ಮ ದೇವಿಯ ಒಂದು ಸಮ್ಮುಖದಲ್ಲಿ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ನಮ್ಗೆ ಯಾವುದೇ ಒಂದು ಜಾತಿ ಇಲ್ಲ, ಧರ್ಮ ಇಲ್ಲ. ಅದೇ ರೀತಿ ಇವತ್ತು ಎಲ್ಲ ಥರದ ಅಭಿಮಾನಿಗಳು ಇಲ್ಲಿದ್ದಾರೆ. ಪುನೀತ್ ಸರ್ ಅಭಿಮಾನಿಗಳಾಗಿರ್ಬೋದು, ದರ್ಶನ್ ಸರ್ ಅಭಿಮಾನಿಗಳಾಗಿರ್ಬೋದು, ಸುದೀಪ್ ಸರ್ ಅಭಿಮಾನಿಗಳಾಗಿರ್ಬೋದು, ಇನ್ನು ಯಾರದೇ ಹೆಸರು ಬಿಟ್ಟಿದ್ರು ಕ್ಷಮೆ ಇರಲಿ. ಎಲ್ಲ ನಾಯಕ ನಟರ ಅಭಿಮಾನಿಗಳು ಇವತ್ತು ನಾವು ಅತ್ತಿಬೆಲೆಯಲ್ಲಿ ಧ್ರುವಣ್ಣನಿಗೋಸ್ಕರ ಇವತ್ತು ಪಟಾಲಮ್ಮ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅವರು ಶೀಘ್ರವಾಗಿ ಮತ್ತೆ ಈ ಕನ್ನಡ ಮಣ್ಣಕ್ಕೆ ಬರಲಿ, ಮತ್ತೆ ಈ ಕರ್ನಾಟಕ ಮತ್ತೆ ಬರಲಿ. ಅವ್ರ ಆಶೀರ್ವಾದ 7 ಕೋಟಿ ಜನರ ಆಶೀರ್ವಾದ ಅವ್ರ ಮೇಲಿದೆ ಅಂಥೇಳಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಅತ್ತಿಬೆಲೆಯಲ್ಲಿ ಎಲ್ಲ ಭಾಷೆಯ ಚಿತ್ರವನ್ನು ನೋಡ್ತಾರೆ. ಅದೇ ರೀತಿ ಎಲ್ಲ ನಾಯಕ ನಟರ ಅಭಿಮಾನಿಗಳು ಇದ್ದಾರೆ. ಆದರೆ ನಾವು ಯಾವತ್ತೂ ಒಗ್ಗಟ್ಟಾಗೆ ಇರ್ತೀವಿ. ಅದೇ ರೀತಿ ಇವತ್ತು ಬೇರೆ ಬೇರೆ ಕಲಾವಿದರ ಅಭಿಮಾನಿಗಳಿಗೂ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ಧ್ರುವಣ್ಣ ಮತ್ತೊಮ್ಮೆ ನಾನು ಯಾವತ್ತೂ ಅಷ್ಟೇ, ಈಗ ನಮ್ಮ ತಂದೆಯವ್ರು ಯಾವಾಗ ಹೇಳ್ತಾ ಇರ್ತಾರೆ ಕನ್ನಡ ಭಾಷೆ ಮುಗಿಸೋ ಟೈಮಲ್ಲಿ ದೇಹ ಮಣ್ಣಿಗೆ ಉಸಿರು ಕನ್ನಡಕ್ಕೆ ಅಂತ. ಅದೇ ರೀತಿ ನಾನು ಪ್ರತಿ ಬಾರಿ ನಾನು ಹೇಳೋದೊಂದೇ, ಜೈ ಧ್ರುವಣ್ಣ, ಈ ಜೀವನ ನಿಮಗೆ ಅರ್ಪಣೆ ಅಂತ. ಯಾಕಂತೇಳಿ ನಮ್ಮ ಆಯಸ್ಸೆಲ್ಲ ಅವ್ರಿಗೆ ಇರಲಿ, ಆದಷ್ಟು ಬೇಗ ಮತ್ತೆ ಅವ್ರ ತಾಯಿನಾಡಿಗೆ ಬರಲಿ ಅಂತ ಈ ಒಂದು ವಾಹಿನಿ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಪೂಜೆಗೆ ಬಂದು ತಾವೆಲ್ಲರೂ ಸಹಕರಿಸಿದ ತಮ್ಮೆಲ್ಲರ ಪಾದವೆಂದಗಳಿಗೂ ನಾನು ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಧ್ರುವಣ್ಣ. ಶೂಟಿಂಗ್ ಹೋದಾಗ ಅವ್ರಿಗೆ ಏನೋ ತೊಂದರೆ ಆಗಿದ್ದು, ಅದರಿಂದಾಗಿ ಅವರಿಗೆ ಒಳ್ಳೇದಾಗಲಿ ಅಂತ ಆಯು ಆರೋಗ್ಯ ಕೊಟ್ಟು ಕಾಪಾಡಲಿ ಶ್ರೀ ಪಟಾಲಮ್ಮ ತಾಯಿ ಅಂತ ಕೇಳಿಕೊಳ್ತೀನಿ.